ಕಾನೂನಿನ ಮುಂದೆ ತಲೆ ಬಾಗಲೇಬೇಕು. ನನ್ನ ಗಂಡನ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ರೇಣುಕಸ್ವಾಮಿ ಪತ್ನಿಯವರು ಹೇಳಿದ್ದಾರೆ. ದರ್ಶನ್ ಬೇಲ್ ರದ್ದಾಗ್ತಾ ಇದ್ದಂತೆ ರೇಣುಕಸ್ವಾಮಿ ಫ್ಯಾಮಿಲಿ ಪ್ರತಿಕ್ರಿಯೆ ಇದು. ಸುಪ್ರೀಂ ಕೋರ್ಟ್ ನನ್ನ ಕುಟುಂಬಕ್ಕೆ ನ್ಯಾಯ ಕೊಟ್ಟಿದೆ, ನನ್ನ ಗಂಡನ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ರೇಣುಕಸ್ವಾಮಿಯವರ ಪತ್ನಿ ಹೇಳಿದ್ದಾರೆ. ದರ್ಶನ್ ಬೇಲ್ ರದ್ದಾಗ್ತಾ ಇದ್ದಂತೆ ರೇಣುಕಸ್ವಾಮಿ ಫ್ಯಾಮಿಲಿಯವರ ಪ್ರತಿಕ್ರಿಯೆ ಇದು. ಸುಪ್ರೀಂ ಕೋರ್ಟ್ ನನ್ನ ಕುಟುಂಬಕ್ಕೆ ನ್ಯಾಯ ಕೊಟ್ಟಿದೆ, ನನ್ನ ಗಂಡನ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ರೇಣುಕಸ್ವಾಮಿಯವರ ಪತ್ನಿ ಮತ್ತು ರೇಣುಕಸ್ವಾಮಿಯವರ ಕುಟುಂಬಸ್ಥರು ಹೇಳಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಬಳ್ಳಾರಿ ಜೈಲ್ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಇವತ್ತೇ ಶರಣಾಗಬೇಕು ದರ್ಶನ್ ಅಂತ ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಸೊ ಸರೆಂಡರ್ ಆಗ್ತಾ ಇದ್ದಂತೆ ಮತ್ತೆ ಬ್ಯಾಕ್ ಟು ಬಳ್ಳಾರಿ ಜೈಲ್ ಫಿಕ್ಸ್ ಅನ್ನುವಂತ ಮಾತುಗಳು ಕೂಡ ಇದೆ. ಏನೆಲ್ಲ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ? ಈಗ ಬಳ್ಳಾರಿ ಜೈಲಲ್ಲಿ ಯಾವ ರೀತಿಯ ಸಿದ್ಧತೆಗಳು, ಅಲ್ಲಿನ ಅಧಿಕಾರಿಗಳು ಯಾವ ರೀತಿ ಅಲರ್ಟ್ ಆಗಿದ್ದಾರೆ? ಖಂಡಿತ ಶ್ರೀಪದ್, ಏನು ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಅವರಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗದಂತೂ ಗ್ಯಾರಂಟಿ. ಯಾಕಂದ್ರೆ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಈ ಹಿಂದೆ 63 ದಿನಗಳ ಕಾಲ ಇದ್ರು. ಇದೇ ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ನಾನೀಗ ಇದ್ದೇನೆ. ಈ ದೃಶ್ಯದಲ್ಲಿ ಏನ್ ನೋಡ್ತಿದ್ರೆ ಇದೇ ಜೈಲಿನಲ್ಲಿ ದರ್ಶನ್ ಆ ಒಂದು ಪ್ರಕರಣದಲ್ಲಿ 63 ದಿನ ಇದ್ರು. ಈಗ ಜಾಮೀನು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಮತ್ತೆ ಇದೇ ಸೆಂಟ್ರಲ್ ಜೈಲಿಗೆ ಕರೆದುಕೊಂಡು ಬರಬಹುದು ಅಂತ ಇಲ್ಲಿ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದನೇ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕಾಗ ತೆರಳಿದ್ರು. ಆ ಬಳಿಕ ಅವರು ಬೆಂಗಳೂರಿಗೆ ಹೋಗಿದ್ರು. ಆದ್ರೆ ಈಗ ಮತ್ತೆ ಜಾಮೀನು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರೆದುಕೊಂಡು ಬರಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಸಿಬ್ಬಂದಿಗೂ ಕೂಡ ಒಂದಷ್ಟು ಆತಂಕ ಇರತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಬೇರೆ ಬೇರೆ ಜೈಲುಗಳಲ್ಲಿ ಆದ ಎಡವಟ್ಟುಗಳು ಜೊತೆಗೆ ಹೈಕೋರ್ಟ್ ಮಾಡಿರ್ತಕ್ಕಂಥ ಲೋಪದೋಷಗಳನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ ಮತ್ತಷ್ಟು ಕಠಿಣವಾದ ಶಿಕ್ಷೆ ಅನ್ನೋದಕ್ಕಿಂತನೂ ಜೈಲಿನ ನಿಯಮಾವಳಿಗಳನ್ನ ಪಾಲನೆ ಮಾಡಬೇಕಾಗುತ್ತೆ ದರ್ಶನ್. ಅಷ್ಟರ ಮಟ್ಟಿಗೆ ಆ ನಿಯಮಾವಳಿಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಗ ಸಿಬ್ಬಂದಿಗಳು ಸಿದ್ಧರಾಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ್ರೆ ದರ್ಶನ್ಗೆ ನಿಜಕ್ಕೂ ಬಹಳ ಕಷ್ಟ ಆಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ರೆ ಅವರ ಫ್ಯಾಮಿಲಿ ಅವರು ಈಸಿಯಾಗಿ ಪದೇ ಪದೇ ಹೋಗಿ ಬರಬಹುದು. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ್ರೆ ಹಾಗಲ್ಲ. ಬೆಂಗಳೂರಿನಿಂದ ಸುಮಾರು 400 ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಬಂದು ನೋಡಬೇಕು, ಅದು ಕಷ್ಟ ಆಗುತ್ತೆ. ಜೊತೆಗೆ ಅವರನ್ನು ಯಾರು ಕೂಡ ನೋಡೋದಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ. ಶ್ರೀಪದ್, ಈ ದೃಶ್ಯದಲ್ಲಿ ನೀವು ನೋಡಬಹುದು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ಗೋಡೆಯನ್ನ ನಿಮಗೆ ತೋರಿಸ್ತೀನಿ, ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಈ ಒಂದು ಗೋಡೆಗಳು ಕೇವಲ 10 ಅಡಿ ಇದ್ವು, ಈಗ ಕನಿಷ್ಠ ಒಂದು 18ರಿಂದ 20 ಅಡಿಯಷ್ಟು ಎತ್ತರಕ್ಕೆ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿದ್ದಾಗ ಅವರ ಅಭಿಮಾನಿಗಳು ಹೊರಗಿನಿಂದನೇ ಅವರನ್ನ ನೋಡ್ತಕ್ಕಂಥ ಒಂದು ಸಾಧ್ಯತೆ ಇತ್ತು. ಯಾಕಂದ್ರೆ ಅವರು ಹೊರಗಡೆ ಬಂದಾಗ, ಅಂದ್ರೆ ಫೋನ್ ಮಾಡೋದಕ್ಕೆ ಬಂದಾಗ, ಜೊತೆಗೆ ಅವರ ಫ್ಯಾಮಿಲಿಯನ್ನ ಮೀಟ್ ಮಾಡೋದಕ್ಕೆ ಬಂದಾಗ ಅವರು ನೋಡಬಹುದಾಗಿತ್ತು. ಆದ್ರೆ ಈಗ ಆ ವ್ಯವಸ್ಥೆ ಸಂಪೂರ್ಣವಾಗಿ ಸಿಗೋದಿಲ್ಲ. ಕೆಲವೊಂದಿಷ್ಟು ಅಂದ್ರೆ ಗೇಟಿನ ಒಂದು ದೃಶ್ಯವನ್ನು ತೋರಿಸ್ತೀನಿ. ಈ ಕಿಂಡಿಯಲ್ಲಿ ಮಾತ್ರ ಒಂದಷ್ಟು ದರ್ಶನ್ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಅದು ಬಿಟ್ರೆ ಬೇರೆಲ್ಲೂ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕಳೆದ ಬಾರಿ ನೋಡದಂತೆ ಈ ಬಾರಿ ನೋಡೋದಕ್ಕೆ ಆಗಲ್ಲ. ಅದರಲ್ಲೂ ಇನ್ನೊಂದು ಪ್ರಮುಖವಾಗಿ ದರ್ಶನ್ ಮತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ್ರೆ ಅವರನ್ನ ಮತ್ತೆ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇರ್ತಾರೆ. ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ದರ್ಶನ್ಗೆ ವಿಶೇಷವಾಗಿ ಕಳೆದ ಬಾರಿ ವ್ಯವಸ್ಥೆಯನ್ನ ಮಾಡಿದ್ರು. ಆ ವ್ಯವಸ್ಥೆ ಇನ್ನೂ ಕೂಡ ಹಾಗೆ ಇದೆ. ಅಂದ್ರೆ ಅವರಿಗೆ ಒಂದು ಬೆಡ್ ಅನ್ನು ಕೊಟ್ಟಿದ್ರು. ಅಂದ್ರೆ ಅವರು ಕೆಲವೊಂದು ಸೌಲಭ್ಯಗಳನ್ನ ಕೇಳಿಕೊಂಡು ಪಡೆದಿದ್ರು. ಅಂದ್ರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರಿಗೆ ಸರ್ಜಿಕಲ್ ಚೇರ್ ಅನ್ನು ಕೊಡಲಾಗಿತ್ತು, ಒಂದು ಬೆಡ್ ಅನ್ನು ಕೊಡಲಾಗಿತ್ತು, ಟಿವಿ ವ್ಯವಸ್ಥೆಯನ್ನು ಕೂಡ ಆ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಮಾಡಲಾಗಿತ್ತು. ಅದೇ ವ್ಯವಸ್ಥೆಯನ್ನ ಈಗಲೂ ಕೂಡ ಮುಂದುವರಿಸೋದಕ್ಕೆ ಅದೇ ಸಿಸ್ಟಮ್ ಇನ್ನೂ ಇರತಕ್ಕಂಥದ್ದು. ಒಂದು ವೇಳೆ ದರ್ಶನ್ ಜಾಮೀನು ರದ್ದಾದ್ರೆ ಇಲ್ಲಿಗೆ ಬರ್ತಾರೆ ಅಂತ ಈ ಹಿಂದೆನೆ ಜೈಲಿನ ಅಧಿಕಾರಿಗಳು ಏನು ಯೋಚನೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಆ ಎಲ್ಲಾ ವ್ಯವಸ್ಥೆ ಈಗಲೂ ಕೂಡ ಇರತಕ್ಕಂಥದ್ದು. ಹೀಗಾಗಿ ದರ್ಶನ್ ಜಾಮೀನು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಪರಪ್ಪನ ಅಗ್ರಹಾರದ ಬದಲು ಕಾನೂನಿನ ಮುಂದೆ ತಲೆ ಬಾಗಲೇಬೇಕು. ನನ್ನ ಗಂಡನ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ರೇಣುಕಸ್ವಾಮಿ ಪತ್ನಿಯವರು ಹೇಳಿದ್ದಾರೆ. ದರ್ಶನ್ ಬೇಲ್ ರದ್ದಾಗ್ತಾ ಇದ್ದಂತೆ ರೇಣುಕಸ್ವಾಮಿ ಫ್ಯಾಮಿಲಿ ಪ್ರತಿಕ್ರಿಯೆ ಇದು. ಸುಪ್ರೀಂ ಕೋರ್ಟ್ ನನ್ನ ಕುಟುಂಬಕ್ಕೆ ನ್ಯಾಯ ಕೊಟ್ಟಿದೆ, ನನ್ನ ಗಂಡನ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ರೇಣುಕಸ್ವಾಮಿಯವರ ಪತ್ನಿ ಹೇಳಿದ್ದಾರೆ. ದರ್ಶನ್ ಬೇಲ್ ರದ್ದಾಗ್ತಾ ಇದ್ದಂತೆ ರೇಣುಕಸ್ವಾಮಿ ಫ್ಯಾಮಿಲಿಯವರ ಪ್ರತಿಕ್ರಿಯೆ ಇದು. ಸುಪ್ರೀಂ ಕೋರ್ಟ್ ನನ್ನ ಕುಟುಂಬಕ್ಕೆ ನ್ಯಾಯ ಕೊಟ್ಟಿದೆ, ನನ್ನ ಗಂಡನ ಸಾವಿಗೆ ನ್ಯಾಯ ಸಿಕ್ಕಿದೆ ಅಂತ ರೇಣುಕಸ್ವಾಮಿಯವರ ಪತ್ನಿ ಮತ್ತು ರೇಣುಕಸ್ವಾಮಿಯವರ ಕುಟುಂಬಸ್ಥರು ಹೇಳಿದ್ದಾರೆ.
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಬಳ್ಳಾರಿ ಜೈಲ್ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಇವತ್ತೇ ಶರಣಾಗಬೇಕು ದರ್ಶನ್ ಅಂತ ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಸೊ ಸರೆಂಡರ್ ಆಗ್ತಾ ಇದ್ದಂತೆ ಮತ್ತೆ ಬ್ಯಾಕ್ ಟು ಬಳ್ಳಾರಿ ಜೈಲ್ ಫಿಕ್ಸ್ ಅನ್ನುವಂತ ಮಾತುಗಳು ಕೂಡ ಇದೆ. ಏನೆಲ್ಲ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ? ಈಗ ಬಳ್ಳಾರಿ ಜೈಲಲ್ಲಿ ಯಾವ ರೀತಿಯ ಸಿದ್ಧತೆಗಳು, ಅಲ್ಲಿನ ಅಧಿಕಾರಿಗಳು ಯಾವ ರೀತಿ ಅಲರ್ಟ್ ಆಗಿದ್ದಾರೆ? ಖಂಡಿತ ಶ್ರೀಪದ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಅವರಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗದಂತೂ ಗ್ಯಾರಂಟಿ. ಯಾಕಂದ್ರೆ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಈ ಹಿಂದೆ 63 ದಿನಗಳ ಕಾಲ ಇದ್ರು. ಇದೇ ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ನಾನೀಗ ಇದ್ದೇನೆ. ಈ ದೃಶ್ಯದಲ್ಲಿ ಏನ್ ನೋಡ್ತಿದ್ರೆ ಇದೇ ಜೈಲಿನಲ್ಲಿ ದರ್ಶನ್ ಆ ಒಂದು ಪ್ರಕರಣದಲ್ಲಿ 63 ದಿನ ಇದ್ರು. ಈಗ ಜಾಮೀನು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಮತ್ತೆ ಇದೇ ಸೆಂಟ್ರಲ್ ಜೈಲಿಗೆ ಕರೆದುಕೊಂಡು ಬರಬಹುದು ಅಂತ ಇಲ್ಲಿ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದನೇ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕಾಗ ತೆರಳಿದ್ರು. ಆ ಬಳಿಕ ಅವರು ಬೆಂಗಳೂರಿಗೆ ಹೋಗಿದ್ರು. ಆದ್ರೆ ಈಗ ಮತ್ತೆ ಜಾಮೀನು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರೆದುಕೊಂಡು ಬರಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಸಿಬ್ಬಂದಿಗೂ ಕೂಡ ಒಂದಷ್ಟು ಆತಂಕ ಇರತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಬೇರೆ ಬೇರೆ ಜೈಲುಗಳಲ್ಲಿ ಆದ ಎಡವಟ್ಟುಗಳು ಜೊತೆಗೆ ಹೈಕೋರ್ಟ್ ಮಾಡಿರ್ತಕ್ಕಂಥ ಲೋಪದೋಷಗಳನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಬಾರಿ ಮತ್ತಷ್ಟು ಕಠಿಣವಾದ ಶಿಕ್ಷೆ ಅನ್ನೋದಕ್ಕಿಂತನೂ ಜೈಲಿನ ನಿಯಮಾವಳಿಗಳನ್ನ ಪಾಲನೆ ಮಾಡಬೇಕಾಗುತ್ತೆ ದರ್ಶನ್. ಅಷ್ಟರ ಮಟ್ಟಿಗೆ ಆ ನಿಯಮಾವಳಿಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಈಗ ಸಿಬ್ಬಂದಿಗಳು ಸಿದ್ಧರಾಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ್ರೆ ದರ್ಶನ್ಗೆ ನಿಜಕ್ಕೂ ಬಹಳ ಕಷ್ಟ ಆಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ರೆ ಅವರ ಫ್ಯಾಮಿಲಿಯವರು ಈಸಿಯಾಗಿ ಪದೇ ಪದೇ ಹೋಗಿ ಬರಬಹುದು. ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ್ರೆ ಹಾಗಲ್ಲ. ಬೆಂಗಳೂರಿನಿಂದ ಸುಮಾರು 400 ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಬಂದು ನೋಡಬೇಕು, ಅದು ಕಷ್ಟ ಆಗುತ್ತೆ. ಜೊತೆಗೆ ಅವರನ್ನು ಯಾರು ಕೂಡ ನೋಡೋದಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ. ಶ್ರೀಪದ್, ಈ ದೃಶ್ಯದಲ್ಲಿ ನೀವು ನೋಡಬಹುದು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ಗೋಡೆಯನ್ನ ನಿಮಗೆ ತೋರಿಸ್ತೀನಿ, ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಈ ಒಂದು ಗೋಡೆಗಳು ಕೇವಲ 10 ಅಡಿ ಇದ್ವು. ಈಗ ಕನಿಷ್ಠ ಒಂದು 18ರಿಂದ 20 ಅಡಿಯಷ್ಟು ಎತ್ತರಕ್ಕೆ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿದ್ದಾಗ ಅವರ ಅಭಿಮಾನಿಗಳು ಹೊರಗಿನಿಂದನೇ ಅವರನ್ನ ನೋಡ್ತಕ್ಕಂಥ ಒಂದು ಸಾಧ್ಯತೆ ಇತ್ತು. ಯಾಕಂದ್ರೆ ಅವರು ಹೊರಗಡೆ ಬಂದಾಗ, ಅಂದ್ರೆ ಫೋನ್ ಮಾಡೋದಕ್ಕೆ ಬಂದಾಗ, ಜೊತೆಗೆ ಅವರ ಫ್ಯಾಮಿಲಿಯನ್ನ ಮೀಟ್ ಮಾಡೋದಕ್ಕೆ ಬಂದಾಗ ಅವರು ನೋಡಬಹುದಾಗಿತ್ತು. ಆದ್ರೆ ಈಗ ಆ ವ್ಯವಸ್ಥೆ ಸಂಪೂರ್ಣವಾಗಿ ಸಿಗೋದಿಲ್ಲ. ಕೆಲವೊಂದಿಷ್ಟು ಅಂದ್ರೆ ಗೇಟಿನ ಒಂದು ದೃಶ್ಯವನ್ನು ತೋರಿಸ್ತೀನಿ. ಈ ಕಿಂಡಿಯಲ್ಲಿ ಮಾತ್ರ ಒಂದಷ್ಟು ದರ್ಶನ್ ನೋಡೋದಕ್ಕೆ ಅವಕಾಶ ಸಿಗುತ್ತೆ. ಅದು ಬಿಟ್ರೆ ಬೇರೆಲ್ಲೂ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕಳೆದ ಬಾರಿ ನೋಡದಂತೆ ಈ ಬಾರಿ ನೋಡೋದಕ್ಕೆ ಆಗಲ್ಲ. ಅದರಲ್ಲೂ ಇನ್ನೊಂದು ಪ್ರಮುಖವಾಗಿ ದರ್ಶನ್ ಮತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ್ರೆ ಅವರನ್ನ ಮತ್ತೆ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇರ್ತಾರೆ. ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ದರ್ಶನ್ಗೆ ವಿಶೇಷವಾಗಿ ಕಳೆದ ಬಾರಿ ವ್ಯವಸ್ಥೆಯನ್ನ ಮಾಡಿದ್ರು. ಆ ವ್ಯವಸ್ಥೆ ಇನ್ನೂ ಕೂಡ ಹಾಗೆ ಇದೆ. ಅಂದ್ರೆ ಅವರಿಗೆ ಒಂದು ಬೆಡ್ ಅನ್ನು ಕೊಟ್ಟಿದ್ರು. ಅಂದ್ರೆ ಅವರು ಕೆಲವೊಂದು ಸೌಲಭ್ಯಗಳನ್ನ ಕೇಳಿಕೊಂಡು ಪಡೆದಿದ್ರು. ಅಂದ್ರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರಿಗೆ ಸರ್ಜಿಕಲ್ ಚೇರ್ ಅನ್ನು ಕೊಡಲಾಗಿತ್ತು, ಒಂದು ಬೆಡ್ ಅನ್ನು ಕೊಡಲಾಗಿತ್ತು, ಟಿವಿ ವ್ಯವಸ್ಥೆಯನ್ನು ಕೂಡ ಆ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಮಾಡಲಾಗಿತ್ತು. ಅದೇ ವ್ಯವಸ್ಥೆಯನ್ನ ಈಗಲೂ ಕೂಡ ಮುಂದುವರಿಸೋದಕ್ಕೆ ಅದೇ ಸಿಸ್ಟಮ್ ಇನ್ನೂ ಇರತಕ್ಕಂಥದ್ದು. ಒಂದು ವೇಳೆ ದರ್ಶನ್ ಜಾಮೀನು ರದ್ದಾದ್ರೆ ಇಲ್ಲಿಗೆ ಬರ್ತಾರೆ ಅಂತ ಈ ಹಿಂದೆನೆ ಜೈಲಿನ ಅಧಿಕಾರಿಗಳು ಏನು ಯೋಚನೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಆ ಎಲ್ಲಾ ವ್ಯವಸ್ಥೆ ಈಗಲೂ ಕೂಡ ಇರತಕ್ಕಂಥದ್ದು. ಹೀಗಾಗಿ ದರ್ಶನ್ ಜಾಮೀನು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಪರಪ್ಪನ ಅಗ್ರಹಾರದ ಬದಲು